ಸೊ ನಾವೀಗ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ, ಆಮೇಲೆ ಡೆಫಿನೆಟ್ ಆರ್ಟಿಕಲ್ಸ್ನ ಕಲಿಯೋಣ. ಇನ್ಡೆಫಿನೆಟ್ ಆರ್ಟಿಕಲ್ಸ್ ಯಾವುದು? ಎ ಮತ್ತು ಆ್ಯನ್. He is dash boy. ಸೊ ಏನು ಬರಿತೀವಿ ಇಲ್ಲಿ ನಾವು? ಎ ಬರಿಬೇಕಾ ಆ್ಯನ್ ಬರಿಬೇಕಾ? ವಿ ರೈಟ್ ಎ ಬಿಕಾಸ್ ಬಿ is a consonant. It is dash hot day. ಇಟ್ ಇಸ್ ಡ್ಯಾಶ್ ಹಾಟ್ ಡೇ. ಏನು ಬರುತ್ತಿಲ್ಲಿ? ಎ ಬರುತ್ತಾ ಆ್ಯನ್ ಬರುತ್ತಾ? ಇವತ್ತು ತುಂಬ ಸೆಕೆ ಇದೆ, ಸೊ ಅದಕ್ಕೆ ನಾವು ಇಟ್ ಈಸ್ ಅ ಹಾಟ್ ಡೇ ಅಂತೀವಿ. ಸೊ ಅಗೇನ್ ದ ಇಂಡೆಫಿನೆಟ್ ಆರ್ಟಿಕಲ್ ವಿ ಹ್ಯಾವ್ ಯೂಸ್ಡ್ ಇಸ್ ಏನಕ್ಕಂದ್ರೆ ಎಚ್ ಇಸ್ ಅ ಕಾನ್ಸನೆಂಟ್. ಹಿಯರ್ is dash ant. ant ಅಂದರೆ ಇರುವೆ. ಇಲ್ಲಿ ಒಂದು ಇರುವೆ ಇದೆ ಅಂತ ಹೇಳ್ತಾ ಇದೆ. ಹಿಯರ್ ಇಸ್ ಅ ಡ್ಯಾಶ್ ant. ಇವಾಗ ಎ ಯೂಸ್ ಮಾಡಬೇಕಾ ಆ್ಯನ್ ಯೂಸ್ ಮಾಡಬೇಕಾ? ಯೋಚನೆ ಮಾಡಿ ಹೇಳಿ. ಏನಿದೆ ಇಲ್ಲಿ? ant is a vowel ಅಲ್ವಾ? ಸೊ ವಿ ಯೂಸ್ an ant. ಸೊ ಇದೆಲ್ಲ ಏನಕ್ಕೆ ಇಂಡೆಫಿನೆಟ್ ಆರ್ಟಿಕಲ್? ಹಿ ಈಸ್ ಅ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಅವನು ಒಬ್ಬ ಹುಡುಗ ಅಷ್ಟೇ. ಏನು ಹುಡುಗ? ಅವನ ಬಗ್ಗೆ ನಾವು ಖಂಡಿತವಾಗಿ ಏನು ಮಾತಾಡ್ತಾ ಇಲ್ಲ. ಅವನೊಬ್ಬ ಹುಡುಗ ಅಂತ ಹೇಳ್ತಾ ಇದೀವಿ, ಅದಕ್ಕೆ ಇಂಡೆಫಿನೆಟ್. ಇಟ್ ಈಸ್ ಅ ಹಾಟ್ ಡೇ ಅಂತ. ಎಷ್ಟೋ ಸೆಕೆಯಾದ ದಿನಗಳಲ್ಲಿ ಇದೂ ಒಂದು ತುಂಬಾ ಬಿಸಿಲಿರೋ ದಿನ. ಸೊ ಇಂಡೆಫಿನೆಟ್. ಯಾವ ದಿನ ಅಂತ ಗೊತ್ತಿಲ್ಲ, ಇವತ್ತಾ ನಾಳೆನಾ ನಾಡಿದ್ದ ಅಂತ ನಮಗೆ ಖಂಡಿತವಾಗಿ ಗೊತ್ತಿಲ್ಲ. ಇಟ್ ಈಸ್ ಅ ಹಾಟ್ ಡೇ ಅಂತ ಹೇಳ್ತಾ ಇದೀವಿ ಅಷ್ಟೇ. ಹಿಯರ್ ಇಸ್ ಆ್ಯನ್ ಆ್ಯಂಟ್. ಎಷ್ಟೊಂದು ಇರುವೆಗಳಿದೆ, ಅದರಲ್ಲಿ ಒಂದು ಇರುವೆ ಬಗ್ಗೆ ನಾವು ಇಲ್ಲಿ ಒಂದು ಇರುವೆ ಇದೆ ಅಂತ ಹೇಳ್ತಾ ಇದೀವಿ. ಸೊ ದೀಸ್ ಆರ್ ಆಲ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಇಂಡೆಫಿನೆಟ್ ಆಗಿರೋ ನಮಗೆ ಖಂಡಿತವಾಗಿ ಇದೇ ಪದಾರ್ಥ ಅಂತ ಗೊತ್ತಿಲ್ಲದೆ ಇದ್ದಾಗ ನಾವು ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡ್ತೀವಿ. He is an extremely tall boy. ಇಲ್ಲಿ ಆ್ಯನ್ ಯಾಕೆ ಹಾಕಿದೀವಿ ನಾವು? ಎಕ್ಸ್ಟ್ರೀಮ್ಲಿ ವವಲ್ ಅಲ್ವಾ? ಯಾವುದು? 5 ವವಲ್ಸ್. ಎ ಇ ಐ ಓ ಯು. ಇದು ಬಹಳ ಮುಖ್ಯ, ಇದನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು. ಇ ಐ ಓ ಯು. I ate dash egg. ಏನು ಬರಿಬೇಕು? ಎ ಬರಿಬೇಕಾ ಆ್ಯನ್ ಬರಿಬೇಕಾ? ಆ್ಯನ್ egg. ಯಾಕಂದ್ರೆ ಇ ಇಸ್ ಅ ವವಲ್. ಡ್ಯಾಶ್ ಆನ್ಸರ್. ಎ ಆನ್ಸರ ಆ್ಯನ್ ಆನ್ಸರ? ಏನು ಬರಿಬೇಕು? ಆ್ಯನ್ ಆನ್ಸರ್. ವೈ ಡು ವಿ ರೈಟ್ ಆ್ಯನ್ ಆನ್ಸರ್? ಬಿಕಾಸ್ ಇಟ್ ಇಸ್ ಅ ವವಲ್ ಸೌಂಡ್. Dash fish. A fish because F is a consonant. ಈಗ ಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ ದ ಅಲ್ವಾ? ಡೆಫಿನೆಟ್ ಆರ್ಟಿಕಲ್ ಇಸ್ ಒಂದೇ ಒಂದಿರೋದು, ದಟ್ ಇಸ್ ದ. ಏನು ಡೆಫಿನೆಟ್ ಅಂದರೆ? ಒನ್ ಆ್ಯಂಡ್ ಓನ್ಲಿ. ಒಂದೇ ಒಂದು, ನಮಗೆ ಒಂದೇ ಒಂದು, ಅದು ಖಂಡಿತವಾಗಿ ಅದೇ ಅಂತ ಗೊತ್ತಿದ್ದಾಗ ನಾವು ದ ಅನ್ನು ಬಳಸ್ತೀವಿ. ಏನು ಎಕ್ಸಾಂಪಲ್? ದಿಸ್ ಈಸ್ ದ ಡ್ರೆಸ್ ಮೈ ಫಾದರ್ ಬಾಟ್. ಅಂದ್ರೆ ನಾನು ಹಾಕೊಂಡಿರೋದು ಯಾವುದು ಬಟ್ಟೆ? ಇದು ನಮ್ಮ ಅಪ್ಪ ತೆಕ್ಕೊಟ್ಟಿರೋದು, ಒಂದೇ ಒಂದದು. ಆ ಒಂದೇ ಬಟ್ಟೆ ಬಗ್ಗೆ ಮಾತಾಡ್ತಿದೀವಿ ನಾವು. ಅದಕ್ಕೋಸ್ಕರ ನಾವು ವಿ ಯೂಸ್ ದ ಆರ್ಟಿಕಲ್ ದ. ಹಿಯರ್ is
The book you gave me. ಯಾವ ಪುಸ್ತಕ ಬಗ್ಗೆ ಮಾತಾಡ್ತೀವಿ? ಬುಕ್ ಬಗ್ಗೆ. ವಿಚ್ ಬುಕ್ ಆರ್ ವಿ ಟಾಕಿಂಗ್ ಅಬೌಟ್? ದ ಬುಕ್ ಯು ಗೇವ್ ಮೀ. ನೀನ್ ಕೊಟ್ಟಿರುವ ಪುಸ್ತಕ ಇದು. ಅದು ಒಂದೇ ಪುಸ್ತಕ ಬಗ್ಗೆ ಮಾತಾಡ್ತಾ ಇದೀವಿ. ಅದರಿಂದ ವಿ ಆರ್ ಟಾಕಿಂಗ್ ಅಬೌಟ್ ಒನ್ ಅಂಡ್ ಓನ್ಲಿ ಬುಕ್. ಅದಕ್ಕೆ ಇಟ್ ಇಸ್ ಡೆಫಿನೆಟ್ ಆರ್ಟಿಕಲ್. ದ ಅನ್ನ ನಾವು ಬಳಸ್ತೀವಿ. She is the girl who sang yesterday. Sang ಅಂದ್ರೆ ನೆನ್ನೆ ಹಾಡಿದ್ಲು ಅಂತ. yesterday ನೆನ್ನೆ. ಸೊ ಯಾರಪ್ಪ ಈ ಹುಡುಗಿ? ನಾವು ಯಾವ ಹುಡುಗಿ ಬಗ್ಗೆ ಮಾತಾಡ್ತಾ ಇದೀವಿ? ನೆನ್ನೆ ಹಾಡು ಹೇಳಿದ್ಲಲ್ಲ, ಅದೇ ಹುಡುಗಿ ಒಬ್ಳೆ. ನೆನ್ನೆ ಹಾಡ್ದವಳು ಒಬ್ಳೆ ಹುಡುಗಿ. ಸೊ ಇಟ್ಸ್ ಅ ಡೆಫಿನೆಟ್ ಆರ್ಟಿಕಲ್. This is the new car which we got last week. ಯಾವ ಕಾರ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು? ಹೋದ್ವಾರ ನಾವು ಕೊಂಡ್ಕೊಂಡಿದ್ದ ಕಾರ್ ಬಗ್ಗೆ. ಅದು ಒಂದೇ ಕಾರು. ಎಷ್ಟೋ ಕಾರ್ಗಳಿದೆ ಅಲ್ವಾ? ಆ ಒಂದು ಕಾರ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ದಿಸ್ ಇಸ್ ಅ ಡೆಫಿನೆಟ್ ಆರ್ಟಿಕಲ್. ಅದಕ್ಕೆ ನಾವು ದ ಅಂತ ಯೂಸ್ ಮಾಡ್ತಾ ಇದೀವಿ. She is the doctor who gave me. She is the doctor who gave me medicine. ಸೊ ನಾವು ಯಾವ ಡಾಕ್ಟರ್ ಬಗ್ಗೆ ಮಾತಾಡ್ತಿದೀವಿ? ಯಾವುದೋ ಡಾಕ್ಟರ್ ಅಲ್ಲ, ನಿನ್ನೆ ನನಗೆ ಔಷಧಿ ಕೊಟ್ಟಿದ್ದು, ನನ್ನನ್ನು ನೋಡಿದ ಡಾಕ್ಟರ್ ಬಗ್ಗೆ, ಒಬ್ಬರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇಟ್ ಇಸ್ ಅ ಡೆಫಿನೆಟ್ ಆರ್ಟಿಕಲ್.